ಎಸ್ ಹಾಗಿದ್ರೆ ಯಾರಿಗೆ ಸಚಿವಗಿರಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಈಗ ಡಿ.ಕೆ. ಶಿವಕುಮಾರ್ ಪದಗ್ರಹಣಕ್ಕೆ ವೇದಿಕೆ ಸಿದ್ಧ ಆಗಿದೆ. ಆದ್ರೆ ಅವರ ಜೊತೆ ಯಾವೆಲ್ಲ ಸಚಿವರುಗಳು ಈ ಪದಗ್ರಹಣ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಎಷ್ಟು ದೊಡ್ಡ ಸರ್ಕಸ್ ನಡೀತು ಅಂತ ನೋಡ್ತಾ ಇದ್ದೀವಿ. ಈಗ ಹೈಕಮಾಂಡ್ ನಾಯಕರು ಏನ್ ಮಾನದಂಡ ಇಟ್ಕೊಂಡು ಈಗ ಸಚಿವಗಿರಿಗೆ ಯಾರನ್ನ ಆಯ್ಕೆ ಮಾಡಬಹುದು? ಮೂರು ಪಟ್ಟಿ ಅವರ ಎದುರುಗಡೆ ಇದೆ. ಅವರೇ ಸಿದ್ಧಪಡಿಸಿದ್ದು, ಡಿ.ಕೆ. ಕೊಟ್ಟಿದ್ದು, ಸಿದ್ದರಾಮಯ್ಯ ಅವರು ಸಿದ್ಧಪಡಿಸಿದ್ದು. ಯಾರನ್ನ ಆಯ್ಕೆ ಮಾಡಬಹುದು? ಏನ್ ಮಾನದಂಡ, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಇನ್ನೂ ಕೂಡ ಅಧಿಕೃತವಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಎಷ್ಟು ಮಂದಿ ಪದಗ್ರಹಣವನ್ನ ಮಾಡ್ತಾರೆ ಸಚಿವರಾಗಿ ಅನ್ನುವಂತಹ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ರಾಜಭವನಕ್ಕೆ ಬಹುತೇಕ 9 ಗಂಟೆಯ ಬಳಿಕ ಸಂಪೂರ್ಣವಾದಂತಹ ಒಂದು ಪಟ್ಟಿಯನ್ನ ಹೈಕಮಾಂಡ್ ನಾಯಕರು ಕಳಿಸಿಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಆದ್ರೆ ಅದರ ಹಿಂದಿರುವಂತಹ ರಾಜಕೀಯ, ಅದರ ಹಿಂದಿರುವಂತಹ ಕಸರತ್ತನ್ನ ಗಮನಿಸಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಹೈಕಮಾಂಡ್ಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿನ್ನೆ ಸಂಜೆ ತನಕವೂ ಕೂಡ ಕೇವಲ 9 ರಿಂದ 10 ಮಂದಿ ಮಾತ್ರ ಪದಗ್ರಹಣ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪಟ್ಟಿಯನ್ನ ಹೈಕಮಾಂಡ್ ಸಿದ್ಧಪಡಿಸಿತ್ತು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ದೆಹಲಿಯಿಂದ ಹೊರಟ ಬಳಿಕವೂ ಕೂಡ ಮತ್ತೊಂದು ಸುತ್ತಿನ ಚರ್ಚೆಯನ್ನ ಹೈಕಮಾಂಡ್ ನಾಯಕರು ಮಾಡಿದ್ರು. ಸಿದ್ದರಾಮಯ್ಯನವರು ತಾವೊಂದು 14-15 ಮಂದಿಯ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆ ಪಟ್ಟಿಯನ್ನ ಕ್ಲಿಯರ್ ಮಾಡಲೇಬೇಕು ಅನ್ನುವಂತ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕಿ ಅವರು ವಾಪಸ್ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಕೊಟ್ಟ ಪಟ್ಟಿಯಲ್ಲಿ ಬಹುತೇಕರು ಹಿರಿಯರೇ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಉಳಿದ ಎಲ್ಲ ನಾಯಕರು ಕೂಡ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೆಲಸ ಮಾಡಿದಂತವ್ರು. ಅದೇ ಆಯ್ಕೆಯನ್ನ ಮತ್ತೆ ಮುಂದುವರಿಸೋದಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹೊರಟಂತೆ ಕಾಣಿಸ್ತಾ ಇದೆ. ಅದು ಕೂಡ ಇನ್ನೂ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಮತ್ತು ಕೇವಲ 9 ರಿಂದ 10 ಮಂದಿ ಮಾತ್ರ ಅಂದಾಗ 4-5 ಮಂದಿ ಮೊದಲ ಪಟ್ಟಿಯಲ್ಲಿ ಕೈ ಬಿಡುವಂತಹ ಸಾಧ್ಯತೆಗಳಿದ್ವು. ಈ ಕಾರಣಕ್ಕೋಸ್ಕರ ಮೊದಲ ಪಟ್ಟಿಯಲ್ಲಿಯೇ ತಾವು ಸ್ಥಾನವನ್ನ ಪಡ್ಕೊಳ್ಬೇಕು ಅಂತೇಳಿ ಹಿರಿಯ ನಾಯಕರು ಕೂಡ ದೊಡ್ಡ ಮಟ್ಟಿಗಿನ ಕಸರತ್ತನ್ನ ಮಾಡಿದ್ದಾರೆ, ದೊಡ್ಡ ಮಟ್ಟಿಗಿನ ಪ್ರಯತ್ನವನ್ನ ಮಾಡಿದ್ದಾರೆ. ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ಹಾಕಿ ಆ ಮೊದಲ ಪಟ್ಟಿಯಲ್ಲಿಯೇ ಸೇರೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆದಿದ್ದಾವೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಬೆಂಗಳೂರಿಗೆ ಬಂದ ನಂತರವೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆ ಒಂದು ಸರ್ಕಸ್ ಏನಿದೆ ಅಥವಾ ಈ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡುವ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಎದುರಾದಂತಹ ಸವಾಲುಗಳ ಪಟ್ಟಿಯೇ ದೊಡ್ಡದಿದೆ. ಈ ಕಾರಣಕ್ಕೋಸ್ಕರ ಇದೀಗ ಎಲ್ಲರೂ ಕೂಡ ಹಿರಿಯರಾದ್ರೆ ಹೊಸ ಪಟ್ಟಿಯಲ್ಲಿ ಸೇರ್ಪಡೆ ಆಗುವರಂತ ಯಾರು ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಬಹುತೇಕ ಮಧ್ಯಾಹ್ನ ವೇಳೆಗೆ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗಬಹುದು. ಸದ್ಯದ ಮಾಹಿತಿಯ ಪ್ರಕಾರವಂತೂ 14 ರಿಂದ 15 ಮಂದಿ ಸಚಿವ ಸಂಪುಟ ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ. ಎಸ್, ಡಿ.ಕೆ. ಪದಗ್ರಹಣಕ್ಕೆ ವೇದಿಕೆ ಸಿದ್ಧ ಆಗಿದೆ.